ಒಂದು ಕಡೆ ಎನ್ಐಎ ಅವರು ಆ ಬ್ಲಾಸ್ಟಿನ ತನಿಖೆಯನ್ನು ನಡೆಸ್ತಾ ಇದ್ರು, ಇಡಿ ಅವರು ಟೆರರ್ ಫಂಡಿಂಗಿನ ತನಿಖೆಯನ್ನು ನಡೆಸ್ತಾ ಇದ್ರು. ಟೆರರ್ ಫಂಡಿಂಗ್ ತನಿಖೆ ನಡೆಸ್ತಾ ಇದ್ದ ಇಡಿ ಅವರಿಗೆ ಗೊತ್ತಾದಂಥ ವಿಷಯ, ಈತ ಬಾಂಬನ್ನು ಧರ್ಮಸ್ಥಳಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದ. ಇಡಿ ಅವರು ಅಧಿಕೃತ ಪ್ರೆಸ್ ಮೀಟ್ನಲ್ಲಿ ಈ ಹೇಳಿಕೆಯನ್ನು, ಪ್ರೆಸ್ ನೋಟ್ನಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈತನ ಟಾರ್ಗೆಟ್ ಇದ್ದದ್ದೇ ಧರ್ಮಸ್ಥಳದ ಮಂಜುನಾಥನ ದೇವಸ್ಥಾನ. ಭಯೋತ್ಪಾದಕನ ಟಾರ್ಗೆಟ್ ಇದ್ದದ್ದು ಧರ್ಮಸ್ಥಳದ ಮಂಜುನಾಥನ ದೇವಸ್ಥಾನವೇ. ತೆಗೆದುಕೊಂಡು ಬರ್ತಾ ಇದ್ದ ಆತ. ಅಲ್ಲಿ ಟೈಮರ್ ಇಟ್ಟಿರ್ತಾರಲ್ಲ, ಆ ಟೈಮರನ್ನು 90 ನಿಮಿಷಕ್ಕೆ ಸೆಟ್ ಮಾಡಬೇಕಾಗಿತ್ತವನು. 90 ನಿಮಿಷಕ್ಕೆ ಪೊರಪಾಟಾಗಿ 9 ಸೆಕೆಂಡಿಗೆ ಸೆಟ್ ಮಾಡ್ಕೊಂಡ್ಬಿಟ್ನಂತೆ. ಆಟೋದಲ್ಲಿ ಕೂತ್ಕೊಂಡಿದ್ದಾಗ 9ನೇ ಸೆಕೆಂಡಿಗೆ ಬ್ಲಾಸ್ಟ್ ಆಗಿಬಿಡ್ತದು. ಆತನೇ ಸಿಕ್ಕಾಕ್ಕೊಂಡ. 2022 ನವೆಂಬರ್ 25 ಬ್ಲಾಸ್ಟ್ ಆಗಿದ್ದಿತು. ಆಟೋದಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್. ಇದರ ಹಿಂದೆ ಐಸಿಸ್ ಮಾಡ್ಯೂಲ್ ಕೆಲಸ ಮಾಡ್ತಾ ಇದೆ ಅನ್ನುವ ಮಾಹಿತಿ ಹೊರಗೆ ಬಿತ್ತು. ಇದಕ್ಕೆ ಫಂಡಿಂಗ್ ಎಲ್ಲೆಲ್ಲಿಂದ ಬಂದಿದೆ ಅಂತ ಇಡಿ ತನಿಖೆ ನಡೆಸ್ತಾ ಇತ್ತು. ಟೆರರ್ ಫಂಡಿಂಗಿಗೆ ಸಂಬಂಧಿಸಿದಂತೆಯೂ ಅನೇಕ ವಿಷಯಗಳು ಹೊರಗೆ ಬಂದಿದ್ದಾವೆ. ಹಣಕಾಸು ಮೂಲ ಎಲ್ಲೆಲ್ಲಿಂದ ಬರ್ತಾ ಇತ್ತು ಅಂತ. ಕರ್ನಲ್ ಅಂತ ಐಸಿಸ್ ಹ್ಯಾಂಡ್ಲರ್ ಒಬ್ಬ ಇದ್ದ. ಆತ ತನ್ನ ಕ್ರಿಪ್ಟೋ ಅಕೌಂಟ್ ಮೂಲಕ ಇವನಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿದ್ದ. ಟೆಲಿಗ್ರಾಮ್ ಆ್ಯಪ್ ಮೂಲಕ ಬಾಂಬ್ ತಯಾರಿಕೆಯ ತರಬೇತಿಯನ್ನು ಕೊಟ್ಟಿದ್ದ. ಬೇರೆ ಬೇರೆ ಅಕೌಂಟ್ಗಳಿಂದ ಈ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಭಯೋತ್ಪಾದಕರಿಗೆ 2,86,000 ರೂಪಾಯಿ ಟ್ರಾನ್ಸ್ಫರ್ ಆಗಿತ್ತು. ಆ ಹಣವನ್ನು ಐಡಿ ತಯಾರಿಸುವುದಕ್ಕೆ ಬೇಕಾದ ಕಚ್ಚಾ ಸಾಮಗ್ರಿ ಖರೀದಿ ಮಾಡೋದಕ್ಕೆ ಇವರು ಬಳಸಿದ್ರು. ತಮಿಳುನಾಡು, ಕೇರಳ, ಕರ್ನಾಟಕ 3 ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬಹುದು ಅಂತ ಸರ್ವೆ ಮಾಡಿದ್ರು. ಇಡಿಯ ಪತ್ರಿಕಾ ಹೇಳಿಕೆಯಲ್ಲಿದೆ ಇದು. ಸೈಯದ್ ಯಾಸಿರ್ ಅನ್ನುವವನ ಅಕೌಂಟ್ನಿಂದಲೂ ಇವರಿಗೆ ಹಣ ಬಂದಿತ್ತು. 29,176 ರೂಪಾಯಿಗಳನ್ನು ಇಡಿ ಸೀಸ್ ಮಾಡ್ಕೊಂಡಿದೆ. ಬ್ಲಾಸ್ಟ್ ಆದ ದಿನಾನೇ ಪೊಲೀಸರು 39,228 ರೂಪಾಯಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಈತನಿಂದ. ಇದು ಪ್ರೆಸ್ ನೋಟ್ನಲ್ಲಿ ಬಂದಿರುವಂಥ ವಿಷಯ.